46 ಸಂಸದರ ಅಮಾನತು ಖಂಡಿಸಿದೆ. ಈ ದೇಶದಲ್ಲಿ ಸ್ವತಂತ್ರ ಬಂದಾಗ ನಾವು ಹಿಂದೂ ರಾಷ್ಟ್ರ ಅಂತಾಗ್ಲಿ ಅಥವಾ ಇಸ್ಲಾಮಿಕ್ ರಾಷ್ಟ್ರ ಅಂತ ಹೇಳಿ ಪಾಕಿಸ್ತಾನದವ್ರು ಮಾಡ್ಕೊಂಡಾಗೆ ಹಾಗೆ ಮಾಡಲಿಲ್ಲ. ನಾವು ಒಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಭಾರತವನ್ನು ಸರ್ವರಿಗೂ ಕೂಡ ಮುಕ್ತ ಅವಕಾಶಗಳು ಎಲ್ಲ ರೀತಿಯಲ್ಲಿ ಸಿಗಬೇಕು ಅಂಥೇಳಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ. ಆ ಪರಿಕಲ್ಪನೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತಂದಿದ್ದೇವೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಪ್ರಜಾಪ್ರಭುತ್ವದ ಮೂಲ ಏನು ನಮ್ಮ ಲೆಜಿಸ್ಲೇಚರ್ ಇದೆ, ಪಾರ್ಲಿಮೆಂಟ್ ಇದೆ, ಅದರ ಮೂಲಕ ಜನರ ಸಮಸ್ಯೆಗಳನ್ನು, ಈ ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅರ್ಥ ಮಾಡಿಕೊಂಡು ಆಡಳಿತವನ್ನು ನಡೆಸಿಕೊಂಡೇ ಬಂದಿದ್ದೇವೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳೇ ಒಂದು ಭಾಗ. ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥವರು ಅವರು ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು. ಅದರ ವಿರುದ್ಧವಾಗಿ ನಾವು ಯಾವತ್ತೂ ಕೂಡ ಇಲ್ಲಿಯವರೆಗೂ ನಡ್ಕೊಂಡಿಲ್ಲ. ಸದನದಲ್ಲಿ ಅಧಿವೇಶನಗಳು ನಡೆಯುವಾಗ ಸದನದ ಒಳಗಡೆ ಒಂದಿಷ್ಟು ಗಲಾಟೆಗಳಾಗುತ್ತೆ, ಯಾರನ್ನೋ ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ತಗೊಳ್ತಾರೆ, ಈ ರೀತಿ ಎಲ್ಲ ನಡೀತಾ ಇರುತ್ತೆ. ಆದರೆ ಪ್ರಜಾಪ್ರಭುತ್ವದ ಮೂಲ ಆಗಿರ್ತಕ್ಕಂಥ ಲೋಕಸಭೆಗೆ ಅಲ್ಲಿನ ರಕ್ಷಣೆ ಭಾಳ ಮುಖ್ಯ. ಹಿಂದೆ ಪಾಕಿಸ್ತಾನದಿಂದ ಟೆರರಿಸ್ಟ್ ಬಂದಿದ್ರು, ಅವರು 6 ಜನ ಅವಾಗ ಸತ್ರು. ಅದನ್ನೆಲ್ಲ ನೋಡಿದರೆ ಇವತ್ತು ಅಂಥದ್ದೇ ಒಂದು ಘಟನೆ ಪ್ರಜಾಪ್ರಭುತ್ವದ ಚಿಹ್ನೆ ಆಗಿರ್ತಕ್ಕಂಥ ಲೋಕಸಭೆ ಒಳಗಡೆ ನಡೆಯುತ್ತೆ. ಪ್ರಪ್ರಥಮ ಬಾರಿಗೆ ಇಷ್ಟು 75-76 ವರ್ಷದಲ್ಲಿ ನಡೆದಿದೆ. ಇದರ ಬಗ್ಗೆ ಪ್ರಶ್ನೆ ಮಾಡುವಂಥ ಹಕ್ಕು ಕೂಡ ಸಂಸದರಿಗೆ ಇದೆ. ಅವರು ಅದನ್ನು ಕೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರೆಲ್ಲರನ್ನೂ ಕೂಡ ಅಮಾನತು ಮಾಡಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಅನೇಕ ಮಸೂದೆಗಳನ್ನು ಪಾಸ್ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ? ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವಕ್ಕೆ ನಂಬಿಕೆ ಇಲ್ಲದ ರೀತಿಯಲ್ಲಿ ನಡ್ಕೊಂಡಿದೆ ಮತ್ತು ಅದಕ್ಕೆ ಅಪಮಾನವನ್ನು ಮಾಡ್ತಾ ಇದೆ ಪ್ರಜಾಪ್ರಭುತ್ವಕ್ಕೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇದು ಹೆಚ್ಚು ದಿವಸ ಈ ರೀತಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿವಸದಲ್ಲಿ ಮೇಲೆ ಹೋಗಿದ್ದು ವಸ್ತು ಕೆಳಗಡೆ ಬರಲೇಬೇಕು ಅಂತ ಹೇಳಿ ಏನು ನ್ಯೂಟನ್ಸ್ ಥರ್ಡ್ ಲಾ ಹೇಳುತ್ತೆ. ಆ ರೀತಿ ಇವರು ಮೇಲೆ ಹೋಗಿದ್ದಾರೆ, ಇನ್ನೂ ಹೋಗಿ ಈಗ ಕೆಳಗಡೆ ಬರಲೇಬೇಕು. ಹಿಮಾಲಯ ಪರ್ವತ ಹತ್ತೋರು ಅಲ್ಲೇ ಇರ್ತಾರ, ಕೆಳಗಡೆ ಬರಲೇಬೇಕು. ಅವರು ಆದಷ್ಟು ಶೀಘ್ರವಾಗಿ ಕೆಳಗಡೆ ಬರಬೇಕು. ಹೆಚ್ಚು ಇರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಏನೇ ಪರಿಕಲ್ಪನೆಗಳಿದ್ರೂ ಕೂಡ ಅವರು ಸಾಮಾನ್ಯ ಜನರ ಹತ್ರ ಬರಲೇಬೇಕಾಗ್ತದೆ ಎನ್ನುವಂಥದ್ದು. ಹಾಗಾಗಿ ಇವತ್ತು ಅದಕ್ಕಾಗಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಏನು ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಟ್ಟಿದ್ದೇವೆ, ನಂಬಿಕೆ ಇಟ್ಟಿದ್ದೇವೆ, ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಸಿಗಬೇಕು ಅನ್ನುವಂಥ ಕಲ್ಪನೆ ನಮಗೇನಿದೆ, ಅದಕ್ಕಾಗಿ ಇವತ್ತು ನಾವು ಲೋಕಸಭೆಯಲ್ಲಿ ಏನವರು ಅಮಾನತು ಮಾಡಿದ್ದಾರೆ ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಮ್ಮ ಪಕ್ಷ ಇಡೀ ದೇಶದಲ್ಲಿ ಮಾಡ್ತಾ ಇದೆ. ಸರ್, ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಕರ್ನಾಟಕ ರಾಜ್ಯದಲ್ಲಿ ಅಜಿತ್ ಪವಾರ್ ಅಂತವ್ರು ಹುಟ್ಟಬಹುದು, ಏಕನಾಥ್ ಶಿಂದೆ ಇದ್ದಾರೆ, ಯಾರು ಫಸ್ಟ್ ಬರ್ತಾರೆ ಕಾದ್ ನೋಡಬೇಕು ಅಂತ ಹೇಳಿ 3 ತಿಂಗಳು ಸರ್ಕಾರ ಬೀಳುತ್ತೆ ಅಂತ ಕಾಯ್ಲಿ. ಅವರು ಕಾಯ್ಬೇಕಲ್ವಾ? ಅಜಿತ್ ಪವಾರ್ ಅಂತವ್ರು ಯಾರು ಬರ್ತಾರೆ ಅಂತ ಅವರು ಕಾಯ್ಲಿ, ಮತ್ತು 3 ತಿಂಗಳ ಸರ್ಕಾರ ಬೀಳುತ್ತೆ ಅನ್ನೋರು ಅದನ್ನು ಕಾಯ್ಲಿ, ಗೊತ್ತಾಗ್ತದ ಆನಂತರ ಅವರಿಗೆ. ಸರ್, ಇವು ಕನ್ನಡ ಪರ ಸಂಘಟನೆ ಮೇಲೆ ಕೇಸ್ ಇದ್ದು ವಾಪಸ್ ತಗೊಂತೀವಿ ಅಂತ ನೀವು ಕೂಡ ಹೇಳಿದ್ರಿ ಹಿಂದೆ. ಅದೇನಾದ್ರೂ ಚರ್ಚೆ ಆಗಿದೆ ಸರ್? ಮಣ್ಣಿನ DCM ಜೊತೆ ಭೇಟಿ ಮಾಡಿ ನಾರಾಯಣಗೌಡರು ಮಾತಾಡಿದ್ದಾರೆ, ಕೇಸ್ ವಾಪಸ್ ತಗೊಳ್ಳಿ. ಗೊತ್ತಿಲ್ಲ ನನಗೆ, ಆ ವಿಷಯದಲ್ಲಿ ನನಗೆ ಯಾವ ಮಾಹಿತಿ ಇಲ್ಲ. ನಾವು ಅನವಶ್ಯಕವಾಗಿ ಇನ್ನೋಸೆಂಟ್ಸ್ ಜನಗಳ ಮೇಲೆ ಕೇಸ್ಗಳನ್ನು ಯಾವುದೇ ಕೇಸ್ ಹಾಕಿರೋದಿದ್ರೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ಒಂದು ಸಬ್ ಕಮಿಟಿ ಮಾಡಿದ್ದಾರೆ.
ಇಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಆ ಕೇಸ್ಗಳನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಯಾವುದೋ ರೀತಿಯ ಒಂದು ಸಂಬಂಧ ಇಲ್ಲದೆ ಇರೋರು ಅಥವಾ ಭಾಳ ಜನ ಇನ್ನೋಸೆಂಟ್ಗಳು ಅಂಥವ್ರನ್ನ ಹಾಕಿದರೆ ಅದನ್ನು ನಾವು ವಾಪಸ್ ತಗೊಳ್ತಕ್ಕಂಥ ತೀರ್ಮಾನ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡುತ್ತೆ. ಅದಾದ ಮೇಲೆ ಅದನ್ನು ಕ್ಯಾಬಿನೆಟ್ಟಿಗೆ ತೊಗೊಂಡು ಹೋಗಿ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. ಇದು ಪ್ರೊಸೀಜರ್ ಇರೋದು. ಹಾಗಾಗಿ ನಮಗೆ ಅಂಥದ್ದು ಯಾವುದು ಕೂಡ ಇನ್ನೂವರೆಗೆ ಬಂದಿಲ್ಲ. ಬಂದ ನಂತರ ಪರಿಶೀಲನೆ ಮಾಡ್ತೀವಿ. ಅಲ್ಲಿ ಯಾರು ಇನ್ನೋಸೆಂಟ್ಸ್ ಇದ್ದಾರೆ ಅಥವಾ ಯಾವ ಘಟನೆ ನಡೆದಿದೆ ಆ ಘಟನೆಯ ಮೂಲ ಅಥವಾ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಅದಾದ್ಮೇಲೆ ವಾಪಸ್ ತಗೊಳ್ಳೋಂಥ ಅವಕಾಶ ಇದ್ರೆ ವಾಪಸ್ ತಗೊಳ್ತೀವಿ. ದೆಹಲಿಯಿಂದ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಬರ್ಬೇಕಾದ್ರೆ ಸಿಎಂ ಮತ್ತೆ ಕೃಷ್ಣ ಬೈರೇಗೌಡರು ಜಮೀರ್ ಎಲ್ಲರೂ ಕೂಡ ಐಷಾರಾಮಿ ಜೆಟ್ಟಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕವಾಗಿ ಬಾರಿ ಟೀಕೆ ಆಗ್ತಾ ಇರ್ತಕ್ಕಂಥ ಜೊತೆ ಬಿಜೆಪಿ ಅವರು ಕೂಡ ಟ್ವೀಟ್ ಮಾಡಿ ವಿಡಿಯೋವನ್ನ ಜಮೀರ್ ಅಹಮದ್ ಅವರು ಶೇರ್ ಮಾಡ್ಕೊಂಡವ್ರೆ ಟ್ವಿಟರ್ ಅಲ್ಲಿ. ನಾನು ನೋಡ್ಲಿಲ್ಲ, ಹಣದಲ್ಲಿ ಈ ರೀತಿಯ ಪೋಲ್ ಮಾಡೋಂಥದ್ದು ನಾನು ನೋಡ್ಲಿಲ್ಲ ಯಾವ ಥರ ಸ್ಪೆಷಲ್ ಪ್ಲೇನ್ನಲ್ಲಿ ಬಂದಿದ್ದಾರೆ ಅನ್ನೋದು ಅಷ್ಟು ಗೊತ್ತು. ಅದರಲ್ಲಿ ಕುರ್ಚಿ ಯಾವ ಕಡೆ ಇದೆ, ಟೇಬಲ್ ಯಾವ ಕಡೆ ಇದೆ, ಅದು ಎಷ್ಟು ಲಕ್ಸುರಿಯಸ್ ಆಗಿತ್ತು ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ನಿಗಮ ಮಂಡಳಿ ವಿಳಂಬ ಆಗ್ತಿದೆ ಸರ್, ಹೋಗಿ ಬಂದ ಮೇಲೂ ಪ್ರಕಟ ಆಗಿದೆ. ಅದೇ ಏನು ಚರ್ಚೆ ಮಾಡಿದ್ದಾರೆ, ಇಬ್ಬರು ಕೂಡ ಹೋಗಿದ್ರು, ನಮ್ಮ CLP ನಾಯಕರು ಮತ್ತು ಮುಖ್ಯಮಂತ್ರಿಗಳು ಜೊತೆಗೆ PCC ಪ್ರೆಸಿಡೆಂಟು. ಅಲ್ಲಿ ಏನು ಚರ್ಚೆ ಆಗಿದೆ ಅಂತ ಹೇಳಿ ಗೊತ್ತಾಗಿಲ್ಲ ನಮಗೆ. ನಿಧಾನ ಆಗ್ತದೆ ಅಂಥೇಳಿ ಮಾಧ್ಯಮದ ಮೂಲಕ ಗೊತ್ತಾಗಿರೋದಷ್ಟೇ ಬಿಟ್ಟರೆ ನಾನು ಯಾರು ಅವರಿಬ್ಬರ ಜೊತೆಯಲ್ಲೂ ಕೂಡ ಈ ವಿಷಯದಲ್ಲಿ ಚರ್ಚೆ ಮಾಡಿಲ್ಲ. ಅಲ್ಲ, ಕ್ಯಾಬಿನೆಟ್ ಇತ್ತು. ಕ್ಯಾಬಿನೆಟ್ ಆದಮೇಲೆ ಅವ್ರ ಜೊತೆಯಲ್ಲಿ ಬಂದು ಕೆಲವು ವಿಷಯಗಳು ನಮ್ಮ ಇಲಾಖೆಗೆ ಸಂಬಂಧಪಟ್ಟ, ಯಾಕೆಂದರೆ ಹೊಸ ವರ್ಷ ಬರ್ತಾ ಇದೆ, ಸೆಕ್ಯೂರಿಟಿ ಅರೇಂಜ್ಮೆಂಟ್ಸು. ಇವತ್ತು 11 ಗಂಟೆಗೆ ಸಭೆ ಕರೆದಿದ್ದೇನೆ. ನನ್ನ ಚೇಂಬರ್ನಲ್ಲಿ DG ಅವ್ರನ್ನ, ಕಮಿಷನರ್ನ ಮತ್ತು ಕಾರ್ಪೊರೇಷನ್ ಕಮಿಷನರ್ನ, ಆಮೇಲೆ ಮೆಟ್ರೋದವ್ರನ್ನ, ಯಾರ್ಯಾರಿಗೆ ಸಂಬಂಧಪಡುತ್ತೆ ಅವ್ರನ್ನೆಲ್ಲರನ್ನೂ ಕೂಡ ಇವತ್ತು ಸಭೆ ಕರೆದಿದ್ದೀನಿ. ಯಾವುದೂ ಅಹಿತಕರವಾದ ಘಟನೆ ಆಗಬಾರ್ದು ಅಂಥೇಳಿ. ಅದರ ಜೊತೆ ಕೂಡ ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಕೋವಿಡ್ TN1 ಅಂತಕ್ಕಂಥ ಒಂದು ಇದು ವೈರಸ್ ಬಂದಿದೆ ಅಂಥೇಳಿ ಈಗೆಲ್ಲ ದೇಶದಲ್ಲೆಲ್ಲ ಈಗೆಲ್ಲ ಸೆನ್ಸಿಟೈಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಪೊಲೀಸ್ನವರ ರೋಲ್ ಏನಿದೆ ಇರುತ್ತೆ ಅನ್ನೋದನ್ನು ಕೂಡ ನಾನು ಚರ್ಚೆ ಮಾಡ್ತೇನೆ. 11 ಗಂಟೆ ವಿಧಾನಸೌಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.